ಇಷ್ಟಿರ್ತಾನೆ ಒಂದ್ಸಲ ಬರ್ತಾನಲ್ಲ ಹಂಗ ಆಗ್ತಾನೆ. ಅಲ್ಲಿ ಅಂಕೋಲದೆಲ್ಲ ಅಷ್ಟು ತಿನ್ನಿಸ್ತಾಳೆ, ಅಷ್ಟುದಕ್ಕೂ ಉಣಿಸ್ತಾಳೆ. ಮಕ್ಳೆಲ್ಲ ಏನಿರುತ್ತೆ ಅಂಕೋಲದಲ್ಲಿ? ಅಲ್ಲಿ ಅಲ್ಲೇನಿಲ್ಲ. ಏನೈತೆ ತೋರ್ಸಿ ನಂಗೆ. ಅಲ್ಲಿ ಸ್ವೀಟ್ ಏನು ಇರಕ್ಕಲ್ಲ. ಅಲ್ಲಿ ಬೇಕ್ರಿ ಇಲ್ವಾ? ಬೇಕ್ರಿ ಇಲ್ವಾ ಅಲ್ಲಿ? ಬೇಕ್ರಿ ಇದ್ರೆ ಏನ್ ಮಾಡ್ತಾರೆ? ಪಾನಿಪುರಿ ಇರ್ತದ, ಮಸಾಲ ಪುರಿ ಇರ್ತದ, ಏನು ಮಾರಕ್ಕಲ್ಲ. ಇಲ್ಲ ಕಣ, ಹೋಗ ಮೀನೇ ಜಾಸ್ತಿ ಕಣ. ನಾವೆಲ್ಲ ಬಂದು ಸೆಟ್ಲಾಗ ತಿನ್ನತ್ತೇನಲ್ಲ. ಸೆಟ್ಲ ಬಡಿ ಅಲ್ಲಿ ಬರೋಣ ಹಂಗೆ. ಅಯ್ಯೋ ನಾವೇ ಎಲ್ಲಾದ್ರೂ ಶಿಫ್ಟ್ ಆಗ್ಬೇಕು. ಮಾತಾಡ್ತಾನಲ್ಲ. ಗೊತ್ತಿಲ್ಲ. ನಿಮ್ಮ ಹೋಟ್ಲಲ್ಲಿ ಪಾನಿಪುರಿ ಪುರಿ ಮಾಡ್ತಿರಲ್ಲ, ಚೆನ್ನಾಗಿ ಕೊಡ್ತದೆ. ಅಯ್ಯೋ ಜನ ಬರ್ಬೇಕಲ್ಲ ಸಂಜೆ ಹೊತ್ತು ಪಾನಿಪುರಿ ಬೇಲ್ಪುರಿ ಮಾಡಿಸ್ಬಿಟ್ರೆ ನಾನೇ ತಿನ್ಕೊಂಡ್ಬಿಡ್ತೀನಿ. ಯಾಕಮ್ಮ ಬಾಯಿ ಬಿಡಮ್ಮ, ಬಾಯಿ ಇಲ್ವೇನಮ್ಮ? ಒಂದು ಟ್ರೈಲ್ ನೋಡ್ರಂತ ಪಾನಿಪುರಿ ಬೇಲ್ಪುರಿ ಅದು ನೀನು ತಿನ್ನ. ಅದು ಮತ್ತೆ ಇದು ಚುರುಮುರಿಯ ಹಿಡ್ಕೊಂಡು ಜನ ಇದನ್ನೆಲ್ಲ ಓಡಾಡ್ತಾರೆ. ಅವ್ನು ತಿನ್ಬಿಟ್ರೆ ಜನಗಳು ಸ್ನಾಕ್ಸ್ ತಿನ್ಬಿಟ್ಟು 40 ರೂಪಾಯಿ 50 ರೂಪಾಯಿ ಮುಗಿಸ್ಕೊಂಡು ಹೊಟ್ಟೋ ಇರ್ತಾರೆ. ಅದಕ್ಕೇನೆ ಈ ಸತಿ ಏನೋ ಪಾಸ್ತಾ ಬರ್ಗರ್ ಏನೇನೋ ಐತಂತೆ ಈ ಸತಿ. ಸ್ವಂತೂರು ಅಡ್ಗೆ ಹೆಂಗೆ ಇಟ್ಟು ನೀವು ಪಾನಿಪುರಿ ಬೇಲ್ಪುರಿ 100 ರೂಪಾಯಿ ಮೇಲೆ ಇಡ್ತೀರಾ? ಇಲ್ಲ, ಸಾಧ್ಯನೇ ಇಲ್ಲ. 90 ರೂಪಾಯಿ. ಅದು ನಾವೇನ್ 5 ಸ್ಟಾರು ಅಲ್ಲ. ಅಲ್ಲ, ಹೆಂಗೆ ಮಾಡಿದ್ರು ಬೀಚ್ 90 ಇಡ್ಬೋದು ಅಷ್ಟೇ. 5 ಸ್ಟಾರ್ ಆದ್ರೂ ಒಂದು 500 ರೂಪಾಯಿ ತಗೋಬಹುದು, 1000 ರೂಪಾಯಿ. ಏನು ಇವನ್ಗೆ ಒಂದ್ ಮಸಾಲ ಪುರಿ ತಿಂದು ಊಟ ಬೇಡ ಆಯ್ತು, ಬಂದವ್ರಿಗೆ ಅದು ವರ್ಕೌಟ್ ಆಯ್ತು ಅಷ್ಟೇ. ದೊಡ್ಡವ್ರಿಗೆ ಒಂದ್ ಮಸಾಲ ಪೂರಿ ಒಂದ್ ಪಾನಿಪುರಿ ತಿಂದು ಮನೆಗೆ ಹೋಗ್ತಾರೆ. ಬಂದಾಗ ಅಲ್ಲಿ ಇನ್ನೇನು ಅಡ್ಗೆ ಚೆನ್ನಾಗಿರುತ್ತೋ ಇಲ್ವೋ ಅನ್ಕೊಂಡು ಚಾಟ್ಸ್ ತಿನ್ಬಿಡೋಣ ಅನ್ಕೊಂಡು ಮುಗಿಸ್ತಾರ. ಅದಕ್ಕೇನೆ ನಮ್ಮ ಮೆಂಟಾಲಿಟಿ ನಮಗೆ ಗೊತ್ತಿದ್ದೆ, ನಮ್ಗೆ ಏನ್ ಇಡ್ಬೇಕು ಏನ್ ಇಡಬಾರ್ದು ಅನ್ನೋದು ಗೊತ್ತು ಅಲ್ಲಿ. ಅದು ಚೆನ್ನಾಗಿ ವಾರಕ್ಕೊಂದಿನ 100 ಪ್ಲೇಟ್ ಹೋಗೋದು ಒಂದೇ, ನಮ್ಗೊಂದು 10 ಪ್ಲೇಟ್ ಊಟ ಹೋಗೋದು ಒಂದೇ. ಅಲ್ವಾ ಗೈಸ್? ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈಗ ಟೈಮ್ ಬಂದು 7:30 ಅನಿಸುತ್ತೆ. ಈಗ ಎದ್ದಿದ್ದೀನಿ, ಕಾಫಿ ಕುಡಿತಾ ಇದ್ದೀನಿ. ನಿಮಗೂ ಬೇಕಾ ಕಾಫಿ? ಲೈಟ್ ಕಾಫಿ, ನಾಟ್ ಸ್ಟ್ರಾಂಗ್. ನಮ್ಮಮ್ಮ ತಿಂಡಿ ಸಿದ್ಧತೆಯಲ್ಲಿದ್ದಾರೆ. ನಾನು ಏನಾದರೂ ಮಾಡಬೇಕು. ನಾನು ವ್ಲಾಗ್ಸ್ನ ಎಡಿಟೇ ಮಾಡಿಲ್ಲ ಗೈಸ್, ಎಡಿಟ್ ಮಾಡಬೇಕು. ಅದು ಪಾಡಿಗೆ ಅದು ಓಡ್ತಿತ್ತು, ನಾನು ಪಾಡಿನ ಮಲಿಕೊಂಡಿದ್ದೆ. ಆಮೇಲೆ 12 ಗಂಟೆಲಿ ಎದ್ದು ಮಲ್ಕೊಂಡೆ. ನೀವು ಎಷ್ಟು ಗಂಟೆಗೆ ಮಲ್ಕೊಂಡ್ರಿ? ಹಿಂಗೆ ಹೋಗು ಪುಟ್ಟ, ಎಷ್ಟು ಚಂದ ಇದೆಯಾ. ಬೇಡ, ಮುದ್ದಾಗಿದೆಯಾ ನೀ, ಮುದ್ದಾಗಿ ಕಾಣ್ತೀಯ. ಅಯ್ಯೋ, ಇದೇನೋ ಇದ್ದಿದ್ದು. ಗೈಸ್, ಚಿಂಟು ಅಮ್ಮಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಚಪಾತಿಗೆ ಇವತ್ತು ಪಲ್ಯ ಮಾಡ್ತಾ ಇದ್ದಾನೆ, ಬೆಂಡೆಕಾಯಿ ಪಲ್ಯ. ತೆಗೆವ
ಬಟ್ರಿ ಕೆಲಸ ಮಾಡ್ತಾನೆ ಅನ್ಬೇಕು ನೀನು. ಹೋಗಿಸ್ತಪ್ಪ. ಏನ ಹೋಗಿಸ್ತೀನಿ. ಸಾಕು ಬಿಡಿ, ಇನ್ನೆಷ್ಟು ಹಾಕ್ತೀರಾ? ಕುದಿಲಿ, ಆಮೇಲೆ ಇವು ಹಾಕೋಣ. ಇಲ್ಲ ಹಾಕಿ ಬಿಡೋಣ, ಏನಿಲ್ಲ. ಹಾಲು ಬಿಟ್ಟಪ್ಪ. ಹಾಲು ಯಾವ ಹಾಲು? ಹಾಲು ತಂದಿಲ್ವಾ? ಇಲ್ಲ. ಯಾಕೆ? ಅಯ್ಯೋ, ನಮಗೆ ಹೋಯ್ತಿಲ್ಲ. ಚಿಂಟು ಆನೆ ಮಾಡ್ತೀನಿ ಬಾರೋ, ಕೂಸುಂಬರಿ ಮಾಡ್ತೀನಿ. ಚಿಂಟು ಬಾರ, ಚಿಂಟು ಎಲ್ರು ಮಾಡ್ತಾವ್ರ ಬಾರೋ, ನನಗೆ ಇಷ್ಟ ಬಾರ ಅಂಬ. ನಾನು ಬರ್ತಿದ್ದೀನಿ ತಾನೆ, ಆಗಲ್ಲ ಒಂದೇ ಒಂದು ಕೂಸುಂಬರಿ. ಪ್ಲೀಸ್. ಅಮ್ಮಮ್ಮನ ಎತ್ಕೊಳಕ್ಕಾಗಲ್ಲ, ಅಮ್ಮಮ್ಮನ ಎತ್ಕೊ. ನಾಳೆ ದಕ್ಷ ಬರ್ತಾನೆ, ದಕ್ಷನ್ ಎತ್ಕೋ. ನಾನ್ ದಕ್ಷ ಬಂದಾಗ ನಾನಿರಲ್ಲ, ನನ್ ದಕ್ಷನೆಲ್ಲ ಕ್ಯಾಪ್ಚರ್ ಮಾಡಲ್ಲ. ಐ ಡೋಂಟ್ ಲೈಕ್. ಇಷ್ಟಿಟ್ಲ ಕೊಟ್ಟಿರ್ತೀನಿ ನೋಡ. ಹಾನಮ್ಮ ಏನೋ ಬೆರೆಸ್ಬಿಡ್ತೀನಿ. ಬಾರ, ಪ್ಲೀಸ್ ಅಮ್ಮ. ಅಲ್ಲೇ ಹೆಚ್ಚಿ ಮಾಡ್ತೀಯ, ಅಲ್ಲೇ ಪಲ್ಯ ಮಾಡ್ತೀಯ? ಉಗಿದ್ ಬಿಡು ಅದಕ್ಕೆ. ಸುಮ್ಮನೆ ಅದೇನು ಮಾತಾಡಿ ಹೆಚ್ಚು ಮುಗಿಸ್ಕೊ. ನಿನ್ನಂಗೆ ಸಿಟ್ಟ ಕಡಿಮೆ ಮಾಡ್ಕೊ ಚಿಂಟು. ಎಷ್ಟು ಹೇಳ್ಕೊಡ್ತೀನಿ ನಿಂಗೆ. ಒಳ್ಳೆ ಬುದ್ಧಿ ಕಲಿಯವ. ನಂಗೆ ಇನ್ನೂ ಚೆಟ್ಬುದ್ದಿ ಆಯ್ತಾ? ಇಲ್ಲ, ಕೂಗಾಡೋದು, ಅಮ್ಮ ಕುಟ್ಟಾಗ್ಲಿ ಕಿತ್ತಾಡೋದು, ಅಮ್ಮನಲ್ಲೇ ಆಯ್ತು ಬಿಡಿ ಈಗ. ಯಾಕೆ ಸಾವು ಸತಿ ಸುಮ್ನೆ ಇರಿ, ಆರಾಮಾಗಿ ಇರ್ಬೇಕಾರೆ ಸುಮ್ನೆ ಯಾಕೆ ಬಯಸ್ಕೊತೀರಾ? ಇದೆ ಇದೆ ಇದ್ದೆ ಇದ್ದೆ ನಾಟಕ ಅನ್ನೋದು ನನ್ನ ಅಂತಲ್ಲ, ನಿಮ್ಮ ಅಮ್ಮಂತಲ್ಲ, ಯಾರನ್ನೂ ಅನ್ಬಾರ್ದು. ಆಯ್ತು, ಈಗ ಸುಮ್ನೆ ಇರಿ. ಗೈಸ್, ಎಷ್ಟು ಸರ್ಕಸ್ ಮಾಡಿಸ್ತಾನೆ ಗೈಸ್. ಯಾರು ಹೇಳಲ್ಲ ನಾನು ನಿಮಗೆ, ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಆಗಲ್ಲ, ನನ್ನ ಮಗನೂ ಆಗಲ್ಲ. ಏನ ಊದಿದೆ ಅಲ್ಲಿ, ತಲೆ ಬರ್ತಿಲ್ಲ. ಯಾಕೆ ಊದಿದೆ? ನಿನ್ ನೆಟ್ಟು ಕಾಲಿಟ್ಕೊಂಡು ಹೋಗಿ ಬರಲ್ಲ. ನಾನು ಲೀವ್ ನೋಟ್ ಹಾಕಿರೋದನ್ನ ಅನ್ಸೆಂಡ್ ಮಾಡ್ತೇನೆ. ಅನ್ಸೆಂಡ್. ನನ್ ಮುಂಚೆ ಈ ಕಂಡೀಷನ್ ಹಾಕ್ಬೇಕಿತ್ತು. ಲೀವ್ ನೋಟ್ ಹಾಕ್ಬೇಕಾ, ಬಾ ಆನೆ ಮೇಲೆ ಅಂಬಾರಿ ಮಾಡು ಅಂತ. ಇವೆಲ್ಲ ಆಗಲ್ಲ ಅಮ್ಮ. ವಾಪಸ್ ಬಸ್ ಹತ್ತು. ಒಂದಿನ ರಜಾ ಅಷ್ಟೇ. ಹೋಗ್ ನೀನ್ ಬಾಯಿ ಮುಚ್ಕೊಂಡು. ಒಂದೇ ದಿನ ರಜಾ ಇವತ್ತು ಹೋಗೋಣ ವಾಪಸ್. ನನ್ ಜೊತೆ ಬಸ್ ಹತ್ತು. ಬಿಡೋ, ನಾನು ಓಡಿಸ್ಕತ್ಯಾ. ನನಗೆ ಆಗ್ಬೇಕಾಗಿರೋ ಕೆಲಸ ಆಯ್ತು. ನಾನು ತಿಂಡಿ ಮಾಡ್ಕೊಡ್ಬೇಕಿತ್ತು, ತಿಂಡಿ ಆಯ್ತು. ನೀನ್ ಗಣೇಶ ಬೇಕಾ? ನಿನ್ ಮೊಬೈಲ್ ನೀನ್ ಮೆಸೇಜ್ ಮಾಡ್ಕೊ ನಿಮ್ ಮಿಸ್ಸಿಗೆ. ನನ್ ಕೆಲಸ ಆಯ್ತು, ನಾನು ವಾಪಸ್ ಊರಿಗೆ ಹೋಗ್ತೀನಿ. ಶ್ವೇತಾ, ಹೋಗು ನೀನು, ಸುಮ್ಮನೆ ತಲೆ ತಿನ್ಬೇಡ. ನಿಮಗೇನಮ್ಮ, ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಏನಪ್ಪ, ನೆಮ್ಮದಿಯಾಗಿರಕ್ಕೂ ಬಿಡಲ್ಲ. ಎಲ್ಲಿದ್ಯಾ ನಿಮ್ದು? ಎಲ್ಲಿದೆ? ಎಲ್ಲಾದ್ರೂ ಹೋಯ್ತೀನಿ ನಾನು. ಅಲ್ವೋ, ಎಲ್ಲಿ ಕಾಪಿ ರೈಟಿಂಗ್ ಬರ್ದಾ? ಇಲ್ಲ, ಬರೀ ಹೋಗು, ರೂಮ ಕುತ್ಕೊಂಡ್ ಬರೀ ಹೋಗು. ಒಬ್ಬರೇ ಹೋಗು. ಆರಾಮಾಗಿ ಬರೀತೀನಿ ತಿಂಡಿ ಆದ್ಮೇಲೆ. ಸುಮ್ನೆ ಏ, ನಿನ್ಗೇನ್ ಮನುಷ್ಯತ್ವ ಇದ್ಯಾ? ನೀನೇನ್ ಮನುಷ್ಯನ ಮೃಗನ? ಬೆಳಗ್ಗೆ ಎದ್ದಾಗ ಏನಂದೆ? ಅಲ್ಲುಚ್ಕೊಂಡು ಬರೀತೀನಿ ಅಂದೆ. ಆಮೇಲೆ ಹಾಲ್ ತರಕ್ ಹೋದೆ, ಸುಸ್ತಾಯ್ತು. ಈಗ ಅಲ್ಲಿ ಈಗ 5 ನಿಮಿಷ ತಂದಿದ್ದೆ. ಏನ್ ಒಂದೇ ಪೇಜ್ ಬರ್ಕೋತೀನಿ ತಡಿ. ಅದಕ್ಕೆ ಯಾಕೆ ಹಂಗ ಆಡ್ತೀಯಾ? ಆಯ್ತು, ನಾ 1-3 ದಿನದ ಬರ್ಕೋತೀನಿ ಬಿಡಿ. ತಿಂಡಿ ಆದ್ಮೇಲೆ ಮಾಡ್ತೀನಿ. ಸ್ವಲ್ಪ ಭಾರ ಆಗ್ಬೇಕು ಮೈ ಎಲ್ಲ. ಗೈಸ್, ಇವತ್ತು ಇವಾಗ ಟೈಮ್ ಬಂದು 10:30, 11 ಗಂಟೆ. ಸೊ ಇವಾಗ ಸೆಟಪ್ ಮಾಡ್ತಾ ಇದ್ದೀವಿ ತಿಂಡಿ ಮಾಡೋಕ್ಕೆ. ನೋಡಿ, ಇಷ್ಟು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಇವತ್ತಿನ್ನೂ ನಾನು ಸ್ನಾನ ಮಾಡಿಲ್ಲ. ಸ್ನಾನ ಎಲ್ಲ ತಿಂಡಿ ಆದಮೇಲೆ ಮಾಡಿಬಿಡ್ತೀನಿ. ಸೊ ಇಗ್ನೋರ್ ಸ್ನಾನ, ಆಯಿತಾ? ಬನ್ನಿ. ಇವತ್ತು ನಾವೀಗ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಸೊ ನೋಡಿ, ಸ್ಟವ್ ಎಲ್ಲ ಸೆಟಪ್ ಆಗಿದೆ, ಬಾಣಲಿ ಸೆಟಪ್ ಆಗಿದೆ. ದೆನ್ ಕರ್ಜಿಕಾಯಿ ಹಾಕ್ಕೊಳ್ಳೋಕ್ಕೆಲ್ಲ ಅದೆಲ್ಲ ಡ್ರೈ ಮಾಡ್ಕೊತಾರೆ ಈಗ. ಸೊ ಎಣ್ಣೆ ಕರೆದ ಮೇಲೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಇದೆ. ಈಗ ಒತ್ತೋಕ್ಕೆ ಪ್ರೆಸ್ಸು ಸಹ ಇದೆ, ಇದು ಲಟ್ಟಣಿಗೆ ಸಹ ಇದೆ. ಆ್ಯಂಡ್ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ.
ಕರ್ಜಿಕಾಯ್ದು ಇದು ಔಟ್ಸೈಡ್ ಲೇಯರು, ಮೈದಾ ಮತ್ತು ರವಾನಲ್ಲಿ ಮಾಡ್ಕೊಂಡಿರೋದು. ಇದು ಬಂದು ಇನ್ಸೈಡ್ ಫಿಲ್ಲಿಂಗು. ಇದಕ್ಕೆ ಬಂದು ಏನೇನು ಹಾಕಿದ್ದೀವಿ ಅಂದರೆ ಕೊಬ್ಬರಿ, ಸಕ್ಕರೆ, ಎಳ್ಳು ಮತ್ತು ಗಸಗಸೆ ಮತ್ತು ಏಲಕ್ಕಿ ಇಷ್ಟು ಹಾಕಿದ್ದೀವಿ. ಸೊ ಇದು ಬಂದು ಫಿಲ್ಲಿಂಗು. ಇವಾಗ ನಾವು ಮಾಡ್ತಾ ಇರೋದು ಕರ್ಜಿಕಾಯಿ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಹಾಂ ತಟ್ಟೆ ಹಾಂ ಅದೆಂಟು ತಟ್ಟೆ ಇದೇ ಸಾಕಲ್ಲ, ಈ ತಟ್ಟೆನೇ ತೊಗೊಂಬಂದಿದ್ದಾರಲ್ಲ. ಸೊ ಇದು ಕರ್ಜಿಕಾಯಿ ಮೌಲ್ಸ ಮಾಡೋಣಲ್ಲ, ಬನ್ನಿ ಶುರು ಮಾಡೋಣ. ಚಿಂಟು ಹೆಲ್ಪ್ ಮಾಡಿಕೊಡ್ತಾನಂತೆ, ಇಲ್ಲ? ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಏನು ಕೆಲಸ ಅಂತ. ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ. ನೀನು ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಡು. ನೋಡಿ ಯಾರೂ ನನಗೆ ಗೈಸ್, ಇವಾಗ ಈ ಲೇಯರ್ನ ನಾನು ಮಿದಿತಾ ಇದ್ದೀನಿ. ಅಪ್ಪ ಚೆನ್ನಾಗಿ ನಾವು ಇದನ್ನು ನಾದಿದ್ರೆ ಒಳ್ಳೆ ಟೆಕ್ಸ್ಚರ್ ಇರುತ್ತೆ ಆ್ಯಂಡ್ ಗರಿ ಗರಿಯಾಗಿರುತ್ತೆ. ಅಷ್ಟು ಚಿಕ್ಕ ತಂದಿದ್ದೀರಲ್ಲ ದೇವ್ರಿಗೆ ಇಡಕ್ಕ. ಕರ್ಜಿಕಾಯಿ ಪುರಿ 2 ಇದಕ್ಕೆ ಅಷ್ಟು ಇಷ್ಟೊಂದು ಮಾಡ್ತಿದ್ರೆ ಅಷ್ಟು ಚಿಕ್ಕ ತಂದಿದ್ದೀರ. ಇದು ಹಾಕೊಂಡು ಆಮೇಲೆ ಬಾರಿಸ್ತಾರೆ. ಬಿಡೋದು ಸತಿ ಎಣ್ಣೆಯ ಹಾಂ ಒಂದ್ಸತಿ ಒತ್ತಿಯ ಒಸಿ ಒತ್ತಿ ಸ್ವಲ್ಪ ಉತ್ತರ. ಅಪ್ಪಾಜಿ ಹೆಲ್ಪಿಂಗ್ ಹ್ಯಾಂಡ್. ಚಿಂಟು ಅಪ್ಪಾಜಿ ನೇಡ್ಸ. ಎಷ್ಟು ಉಳ್ತೀನಿ ಪ್ಲಾಸ್ಟಿಕ್ಕಿಂದ. ಅಪ್ಪಾಜಿ 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 10 ನಿಮಿಷ ಇಲ್ಲ, 10 ನಿಮಿಷ ಇಲ್ಲ, ಸ್ಟಾರ್ಟ್ ಆಯ್ತು. ಬನ್ನಿ ಬನ್ನಿ ಬನ್ನಿ, ಎಲ್ಲ ಒಣಗ್ತಾ ಇದೆ. ಎದ್ದು ಬನ್ನಿ, ಬಸ್ ಬಸ್ ಹೋಗ್ತಾ ಇದೆ. ಅಜಯ್ ನಾನು ವಾಪಸ್ ಹೋಗ್ಬೇಕು, ಬನ್ನಿ ಬೇಗ ಬೇಗ ಮಾಡಿ ಇಟ್ಬಿಟ್ಟು. ಕರ್ತವ್ಯ ಪಾಲನೆ ಮುಖ್ಯ. ಅಮ್ಮ ಪೂರಿ ಜಾಸ್ತಿ ಬೇಕು, ಯಾಕೆ ಹೇಳಿ? ಎಲ್ಲಾ ಮಕ್ಳುಗಳು ತಿಂತವೆ, ನೀನ್ ಯಾರಿಗೂ ತಿನ್ಬೇಡ ಅನ್ನಂಗಿಲ್ಲ. ಎಲ್ಲ ಆಮೇಲೆ ಮುನಿಸ್ಕೊತಾರೆ. ಚಿಂಟು ತಿನ್ನಲ್ಲ, ಬೆನಕ ತಿನ್ನಲ್ಲ. ಅಯ್ಯೋ ಬೆನಕ ತಿಂತಾನೆ. ನಿನ್ ಮಗಳು ಅಂತ ಫ್ಯಾಕ್ಟ್ರಿಗೆ ಹಾಕ್ತಂಗ ಹಾಕ್ತಾಳೆ. ನೋಡ್ತಾ ನೋಡ್ತಾ ಇಂಥವು ತಿನ್ನಲ್ಲ, ಅವಳು ಚಕ್ಲಿ ತಿನ್ನೋದು. ಅಮ್ಮ ಬೆನಕ ತಿಂತಾನೆ ಪೂರಿ. ನಿನ್ ಮಗ ತಿನ್ನೋದು ಹೌದಾ? ನನ್ ಮಗ ಲೆಕ್ಕ ಇಲ್ದಂಗ್ ತಿಂತಾನೆ. ಅವನು ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ, ಅವನು ಅವ್ನ್ ದೊಡ್ಡ ಕಾರ್ಖಾನೆ. ಅವರು ಏನ್ ತಿನ್ನೋದಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನಮ್ಮಪ್ಪ ಬಂದ್ರು ಗೈಸ್. ಎಲ್ಲಾರು ತಿನ್ನೋರೆ. ಈಗ ನಮ್ಮಪ್ಪ ತುಂಬೋದು, ಫಿಲ್ಲಿಂಗ್ ಮಾಡ್ತಾರೆ, ನಾನು ಒತ್ಕೊಡೋದು. ಫಸ್ಟ್ ಕೂಡ ಮಾಡಿ ಕೂಡ ಮಾಡ್ಕೊಡ್ತೀನಿ. ನೀವೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ, ತಿಂಡಿ ಕಾರ್ಯಕ್ರಮಕ್ಕೆ ಇವತ್ತು ಇಷ್ಟು ಜನ ಸೇರಿದೀವಿ. ಮೊದಲನೇದಾಗಿ ನಮ್ಮಪ್ಪ, ಎರಡನೇದಾಗಿ ನಮ್ಮಮ್ಮ, ಮೂರನೇದಾಗಿ ನನ್ನ ಮಗ, ನಾಲ್ಕನೇದಾಗಿ ನಾನು. ಇನ್ನೊಂದ್ಸಲ ಕರ್ಸ್ಕೊಳಲ್ವಂತೆ. ಬೇಡ ನನಗೆ. ಇನ್ನೊಂದ್ಸಲ ಕರ್ಸ್ಕೊಳಲ್ವಂತೆ ನಮ್ಮಮ್ಮ. ಹಬ್ಬದ ದಿನ ಬಂದು ಕೈ ಮುಗ್ದು ಹೋಗ್ಬೇಕಂತೆ. ಹೋಗೋರಜ ನೋಡೋರಜ. ಒಳ್ಳೇದಾಯ್ತು. ನಿಮ್ ಫೋನ್ ನೀವು ಇಟ್ಕೋಬೇಕು ತಾನೆ, ನೆನ್ನೆ ಗೊತ್ತಿತ್ತಾನೆ. ಚಿಂಟು ಹೋಗು. ಹೋಗಲ್ಲ. ಯಾರಪ್ಪ? ಆನೆ ಮೇಲೊಂದಾನೆ ಫ್ರೆಂಡ್. ನಾಳೆ ರೀಚಾರ್ಜ್ ಮಾಡಿಸ್ಕೋಬೇಕು ಅಂತ ಅಲ್ಲೇ ಮಾಡಿಕೋ. ಅವರೇ ಜಾಸ್ತಿ ಇದು ನಮ್ಮ ನಿಮ್ ಪಕ್ಕದಲ್ಲೇ ಇಟ್ಕೊಳ್ಳಿ. ಇಟ್ಕೋ.
ಒಂದೊಂದು ಪೀಸ್ ಗೈಸ್ ತೆಗ್ದಾಕ ಇವಾಗ ಪೀಸ್ ಕೊಡೋಣ ನಾವು ಕರ್ಜಿಕಾಯಿ ಮಾಡ್ತಾ ಇದೀವಿ. ಸಾಕಾ? ನೋಡಿ ಎಷ್ಟು ಬೇಕು ಕೊಡು ಅಮ್ಮ ಕೇಳಿ ಇನ್ನು ಸ್ವಲ್ಪ ಚಿಂಟು ಕೈ ತೊಳ್ಕೊ ಬಾ ನೀನು. ಕಲ್ಕೊ ಬಂದಿರೋದಯ್ಯ. ಈ ಕಡೆ ಕೊಡೋಳಿ. ಕೊಡು 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 ಅಮ್ಮ ಕೊಡು. ಕುಡಿದು ಒಂದ್ ಸೈಜ್ ನೋಡ್ಕೊ. ಅದೇನ್ ಜಾಸ್ತಿ ಆದ್ರೂ ಈ ಕಡೆ ಕೊಡಪ್ಪ ಬೋಸೆ. ರೋಸಿನ ಬೇಕಾ ನಿಮಗೆ? ಇಷ್ಟೆಲ್ಲ ಸಾಕಾಗ್ತಲ್ಲ ತಿನ್ನಕ್ಕೆ. ಸಾಕಲ್ಲ ಇಷ್ಟಗ್ಲ? ಓ ಬೇಜಾನ್ ನೋಡ ಬೇಜಾನ್. ಅಷ್ಟು ಅಗಲ ಬೇಕಾ ಇಲ್ಲ ಇನ್ನು ಕೊಡಬಹುದು. ಅಂತವ್ರೆ ಹಾಕಕ್ಕಾಗಲ್ಲ. ಕುಡಿ ಕುಡಿ ಕೂಡ ಕುಡಿ. ಗೈಸ್ ನಾನೇ ಮಾಡ್ತಾ ಇರೋದು. ನಮ್ಮನೆ ನಾನೇ ತಿಂಡಿ ಮಾಡೋದು. ನಾನೇ 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 ಮುಂದಿನ ಸಲ ಕರೆಯಲ್ವಂತೆ ಗೈಸ್. ಮುಂದಿನ ಸಲ ಯೂಟ್ಯೂಬಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಭಾಗ್ಯಲಕ್ಷ್ಮಿ ಮಾಡಿ. ಮುಂದಿನ ಸಲ ಭಾಗ್ಯಲಕ್ಷ್ಮಿ ಬುದ್ಧಿ ಕಲ್ಸೋಣ. ಬರೋದೇ ಬೇಡ ನಾವು. ಹಬ್ಬದ ದಿವಸ ಬನ್ನಿ ಸಾಕು. ಯಾರಮ್ಮ ಬರಲ್ಲ ನಿಮ್ಮ ಮುಂದಿನ ವರ್ಷ? ಬರಲ್ಲ ನಾನು ಮುಂದಿನ ವರ್ಷ ಬರಲ್ಲ ಗೈಸ್. ಒಂದು ತಿಂಗಳಿಂದಲ್ಲ 2 ತಿಂಗಳಿಂದ ಕಾಟ ಕೊಡ್ತಾರೆ. ಹಬ್ಬದ ದಿನ ತಿಂಡಿ ಹೇಗೆ ಮಾಡೋದು, ಯಾರ್ಯಾರು ಬರೋದು, ಎಲ್ಲ ರೆಡಿ ತಂದ್ಬಿಡ್ತೀನಿ. ಎಲ್ಲ ರೆಡಿ ಅಂತೆ ಗೈಸ್ ಮುಂದಿನ ವರ್ಷಕ್ಕೆ. ಏನ್ ನೀನೀಗ ವಡೆ ಮಾಡ್ತೀನಿ. ಹಬ್ಬದ ತಿಂಡಿ ಮಾಡ್ಕೊಡ್ತಾ ಇದೀನಿ ತಾನೆ. ಹಬ್ಬದ ದೇವರಿಗೆ ತಿಂಡಿ ಮುಖ್ಯ. ಹಬ್ಬನೂ ಮುಖ್ಯ. ತಿಂಡಿ ಇಲ್ಲಾಂದ್ರೂ ನಡೀತದೆ. ಪೂಜೆ ಮಾಡೋದು ಮುಖ್ಯ. ನನ್ ಮಗನ್ ಸಿಗ್ಲೇಬೇಕು. ಒಟ್ಟ ನಾನ್ ಇರ್ಬೇಕು ಅವನಿಗೆ. ಹಬ್ಬದ ದಿವಸ ಇರ್ಬೇಕು ಎಲ್ಲಾರು. ದೂಸ ಹೊರ್ತಾರ ಎಲ್ರು. ಇದೇನಮ್ಮ ಇದು? ಅಕ್ಕಿ ಹಿಟ್ಟ? ಮೈದಾ. ಮೈದಾ ಮೈದಾ ತಿನ್ಬಾರ್ದಮ್ಮ, ಹೆಲ್ದಿ ಅಲ್ಲ. ಬಿಡ ಬಿಡ ಈಗ ಗೊತ್ತಾ? ಮೈದಾ ಎಲ್ಲ ತಿನ್ನಕ್ ಹೋಗ್ಬಾರ್ದು. ನೋಡು ಎಷ್ಟು ಹೆಲ್ದಿ ನಾನು. ತುಂಬಾ ಪಜಿ ಯಾರಿತ್ತು ಮನ ತಡಿ ಒಂದ್ ಸ್ವಲ್ಪ ಹೊತ್ತು. ಎಣ್ಣೆ ತಕ್ಕಳಮ್ಮ. ಇದ್ರೊಳಗೆ ಅದು ಇಟ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಹಿಂಗ ಶೇಪ್ ಮಾಡಿ ಹಾಕಿದ್ರೆ ಆಯ್ತು. ಅದ್ ನಿನಗೆ ಆಗಲ್ಲ ಅಣ್ಣ. ನಾನ್ ನಿನಗೆ ಹೇಳದ್ನೆಲ್ಲ. ಅದು ಕಟಿಂಗ್ಸ್ ಎಲ್ಲ ಮಾಡ್ಬೇಕು. ಅಲ್ಲ ಅದ್ಯಾಕ ಹಂಗಾಡ್ತೀಯ? ನಾನು ಇಲ್ಲ ಆಡ್ದೆ. ಕಲ್ಕತ್ತಾನೆ ಮಾಡ್ತಾನೆ ಮಾಡಪ್ಪ. ಸ್ಟಾರ್ಟಿಂಗ್ ಅಲ್ಲೇ ಹಂಗಾಡ್ತೀಯ. ಟ್ರೈ ಮಾಡೋಣ. ನೀನ್ ಕಾಪಿ ರೈಟಿಂಗ್ ಬರ್ದೆ. ಹಾ ಬೇಡ. ಬರಿಯೋಣ. ಇನ್ ನಾಳಿಕೆ ಏನು ಮಾಡಕ್ಕಾಗಲ್ಲ ನೀನು. ಹೋಗಿ ಬತ್ತ. ನಿಮ್ಮ ಅಣ್ಣ ಬರ್ತಂದ ಇವಾಗ ನೋಟ್ಸ್ ಇಸ್ಕೋಬೇಕು ಅವನು ಸ್ಕೂಲಲ್ಲಿ. ಆಯ್ತು ಏನು ಎಲ್ಲ ಇಸ್ಕೊಳ್ಳೋಣ. ನಿಧಾನಕ್ಕೆ ಇಸ್ಕೊಳ್ಳೋಣ. ನಿಧಾನಕ್ಕಲ್ಲ ಅವತ್ತಿನ ಎಲ್ಲಿ ಯಾವನ್ ಕೊಡ್ತಾನೆ ಫ್ರೆಂಡ್ಸ್. ಈಗ ಯಾವನು ಕೊಡಲ್ಲ. ಈಗ ಯಾರು ಕೊಡಲ್ಲ. ಸಂಜೆ ಬಂದ ತಕ್ಷಣ ಮೆಸೇಜ್ ಹಾಕ. ನಾನ್ ಮೆಸೇಜ್ ಎಲ್ಲ ಹಾಕಲ್ಲ. ಮತ್ತೆ ನಿನ್ ಮನೆಗೆ ಬಂದು ತಂದ್ಕೊಡ್ತಾರೆ ಚಂದ್ರಪುರ ಬಂದು. ಸಾಕಪ್ಪ ಇನ್ನ ಸ್ವಲ್ಪ. ಅಮ್ಮಮ್ಮ ಸಾಕು. ಚೆನ್ನಾಗಿರೋ ನಾವೇ ಹಂಗೆ 2 ಕಡೆಗೆ ಆಗಂಗಿಲ್ಲ ಕಣ. ಆಯ್ತು ಕೊಡಿ. ಜಾಸ್ತಿ ಆದ್ರೆ ಪಜಿ ಅವನನ್ ಬಿಡಪ್ಪಾಜಿ, ನೀವ್ ಮಾಡಪ್ಪಾಜಿ. ಏಯ್ ನೀನ್ ಹೆಚ್ಚಿಗೆ ಆಡ್ತಿದ್ಯಾ? ಬತ್ತಾ ಹೇಳ್ತಾ ಅಮ್ಕೋ ಬಸ್ತು ಅಮ್ಮತ್ತೆ. ಎಣ್ಣೆ ಹಾಕಬೇಕು. ಓ ಎಣ್ಣೆನೂ ಹಾಕಿಲ್ಲ. ಎಣ್ಣೆ ಕೈ ಮಾಡ್ಕೋ ನಿಹಾಲ್. ಎಣ್ಣೆ ಕೈ ಮಾಡ್ಕೊ. ಯಾಕೆ ಎಣ್ಣೆ ಹಾಕೋಬೇಕು? ಯಾವ್ದಕ್ಕೆ? ಯಾವ್ದೇನೋ ಮಾಡ್ಕೊತ ಹಾಕ್. ಆಯ್ತು. ಅದಕ್ಕೆ ಸಾವ್ಕೋಬೇಕು ಅಂತ ಕಣಪ್ಪ. ಅಯ್ಯೋ ಆಯ್ತಲ್ಲ ಹೋಯ್ತು. ಎಣ್ಣೆ ಹಾಕಬೇಕಾ? ಕಿತ್ತೋಯ್ತಾ? ಹೋದ್ರೆ ಅಲ್ಲಿ ಮೊದಲನೇದು ಹಾಕ್ಬೇಡಿ. ಅದನ್ನ ಮೊದಲನೇ ನಾಶ ಎಲ್ಲ ಎಣ್ಣೆ ಒಳಗೆಲ್ಲ ಉದ್ರುದ ಎಲ್ಲ ಅಂಟ್ಕೊಳ್ಳುತ್ತೆ. ಹಿಂಗೆ ತಾನೇ ಮಾಡೋದು. ನೀನು ಹೋಗಲ್ಲಿ ಅವ್ನ್ ಕಟ್ಟೋಗ ಅವ್ರಿಗೆ. ಪಾಪ ಮಕ್ಳು ಕಷ್ಟಪಡ್ತಾವೆ. ಕಟ್ಕೊಂಡ್ಲಿ ಹೋಗು ನೀನು ಮಾಡೋಗು. ನೀನು ಮೆಂಬರ್ ಅಲ್ಲ, ಸದಸ್ಯ ಅಲ್ಲ. ನೋಡು ಹೆಂಗಿದ್ಯಾ ನಿನಗೆ. ನಿನ್ ಮಗ ಇರ್ಬಾರ್ದು. ಇರ್ಬಾರ್ದಲ್ಲ ಮಗ. ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಬಾಯ್ಲಿ ನಾನ್ ಬರಲ್ಲ. ಮುಗೀತು. ಬಾಯ್ಲಿ ಸದಸ್ಯ. ಮುದ್ದು ಮಗ ಬಾಚಿನ. ಚಿಂಟು ಒಂದು ತಟ್ಟೆ ತಗೊಂಬರಪ್ಪ. ಅದು ಪ್ಲಾಸ್ಟಿಕ್ ನಾವು ಅವಲ್ಲಪ್ಪ. ಪ್ಲೇಟು 2 ತಗೊಬರವ. ಮಿಕ್ಸಿ ಇಟ್ಟಿದ್ದೀನಲ್ಲ ಅಲ್ಲಿ 2 ಕಿಡನಂತೆ ತಗೊಬರವ. ಎಲ್ಲಿ ಪೇರ್ ಕಣಪ್ಪ. ಪಜಿ ಎಣ್ಣೆ ಹಚ್ಕೊಳ ಪಜಿ. ನೀವು ಹಂಗೆ ಮಾಡ್ತಿದ್ದೀರಲ್ಲ. ಅಪ್ಪಾಜಿಗೆ ಏನ್ ಗೊತ್ತು. ಚಿನ್ನದ ಎಣ್ಣೆ ಬಟ್ಲು ತಗೊಂಬರಪ್ಪ. ನೀವು ಒಂದೇ ಸತಿ ಹೇಳ್ಬೇಕು, 1000 ಸತಿ ನಡೆಸ್ತೀರಾ.
ತಾಯಿಗೆ ತಕ್ಕ ಮಗ ಘಮ ಘಮ ಅಂತಿದೆ ಕೊಬ್ಬರಿ ತುರಿ. ಎಲ್ಲ ರೆಡಿ ಮಾಡೋ ಹೊತ್ತಿಗೆ ಈಗ ಹಿಂಗೆ ವಿಡಿಯೋ ಮಾಡ್ತೆ. ನೋಡಿ ಗೈಸ್, ವಿಡಿಯೋ ಮಾಡದೆ ನಮ್ಮ ಅಮ್ಮಂಗೆ ದೊಡ್ಡ ತಲೆನೋವು. ನಾನು ವಿಡಿಯೋ ಮಾಡದೆ ದೊಡ್ಡ ತಲೆನೋವು. ವಿಡಿಯೋ ಬೇಡವಾ ಗೈಸ್ ನಿಮ್ಗೆ? ವಿಡಿಯೋ ಬೇಕೋ ಬೇಡವೋ? ಅಲ್ಲಿ ಆಸ್ತಿ ಇಲ್ವಾ ತಗೊಳ್ತೀವಿ. ಏ ಬಾರ ಮಗನೇ, ಏನ್ ಅಮ್ಮ ಮಗಂದ್ರಲ್ಲಿ ಎಲ್ಲಿ ಬೈಕ್ ಯಾಕೆ? ಏಯ್ ಬೈಕ್ ಯಾಕೋ ಚಿಂಟು? ಬೈಕ್ ಯಾಕೆ? ಮನೆ ಮುಂದೆ ಇರೋ ಬೈಕ್ ಅಲ್ಲ, ಗಣಪತಿಗೆ ಏನ ಬೈಕ್ ಯಾಕಲ? ಬೈಕ್ ಕೊಡೋದು ಕಲ್ಸಿದೆ ದೊಡ್ಡದಾಯ್ತು. ನಾನೇನೋ ನನ್ನ ಮಗ ಸ್ವತಂತ್ರ ಆಗ್ಲಿ, ಸ್ಟ್ಯಾಂಡ್ ಆಗ್ಲಿ ಅಂದ್ರೆ ಇವನ ಸ್ಟ್ಯಾಂಡ್ ನಿಲ್ಲಕ್ಕೆ ಬಿಡುದಿಲ್ಲ. ಇದನ್ನ ಒಂದ್ ಸೆಕೆಂಡ್ ಕೂತ್ಕೊಳಕ್ ಪ್ರಕಾರ ಇದೆ. ನೀನ್ ಹೆಂಗಪ್ಪ ಕೂತಿದ್ಯಾ? ಹೌದಲ್ಲ ನೆನ್ನೆನೂ ಇಲ್ಲೇ ಕುತ್ಕೊಂಡ್ರಿ ನೀವು. ಕೆಲಸ ಮಾಡ್ತಾ ಇದ್ದೀನಿ ಕಣ. ಅಮ್ಮ ಏನ್ ಮಾಡ್ತೀನಿ ಅಂದಿದ್ದ? ನಾನು ಕೆಲಸ ಮಾಡ್ತೀನಿ ಅಂದ್ರೆ ಕೂತ್ಕೊಳಕ್ ಬಿಡೋದಿಲ್ಲ. ಕೆಲ್ಸ ಅಲ್ಲ, ನೆನ್ನೆ ಕುತ್ಕೊಂಡು ಇಲ್ಲಿ ಬೇಯಿಸ್ತೀನಿ, ಸ್ಟವ್ ಇಡ್ತೀನಿ ಅಂದ್ರೆ ಏನಂದ್ರಿ? ಕುತ್ಕೋಬೇಡ ಅಂದ್ರಿ ತಾನೆ? ಆಗಿರೋದು ಕೂತಿದ್ದೀನಿ. ನಿಮಗೊಂದ್ ನ್ಯಾಯ, ನಮಗೊಂದ್ ನ್ಯಾಯ. ಹಿಂಗೆ ಗೈಸ್, ಗಂಡಸ್ರು ದೌರ್ಜನ್ಯ ಮಾಡ್ತಾರೆ. ಅವ್ರಿಗೆ ಹೆಂಗ್ ಬೇಕು ಹಂಗೆ ನ್ಯಾಯಗಳನ್ನ ಮಾಡ್ಕೊಂತಾರೆ. ಗೊತ್ತಾಯ್ತಲ್ಲ? ಏ ಪದೇ ಪದೇ ಹಾಕೊಳ್ಳೋದಲ್ಲ ಎಣ್ಣೆ. ಇದು ಹೊಸದು, ಅದು ಬೇಡ. ಇವಾಗ ನಮ್ಮ ಚಿಂಟು ಡ್ಯೂಟಿದು ಇನ್ಚಾರ್ಜ್ ತಗೊಂಡಿದ್ದಾನೆ. ನಮ್ಮ ಅಪ್ಪಗೆ ಎಕ್ಸಿಟ್ ಮಾಡಿದ್ದಾನೆ. ಮುಗಿತು ಇಲ್ಲಿ ತಟ್ಟೆ. ಆ ತಟ್ಟೆ ಕೊಡ. ಪಿಂಕ್ ಕಲರ್ ತತ್ತೀರಾ? ತಗೋಬೋಗ ಬಜ್ಜಿ. ಹಂಗೆ ನೀವು ನಮ್ಮ ಅಪ್ಪ ಇವಾಗ ಟೀ ಮಾಡಕ್ಕೆ ಎಕ್ಸಿಟ್ ಆಗಿರೋದು ಅಲ್ವಾ ಅಪ್ಪಾಜಿ? ಇಲ್ಲ, ಇವಾಗ ಟೀ ಮಾಡ್ಕೊಂಡು ನಿಪ್ಪಟ್ಟು ಚಕ್ಲಿ ಎಲ್ಲ ಎತ್ಕೊಂಡು ಬಂದು ಇಲ್ಲಿ ಸೇವನೆಗೆ ಕೊಡ್ತಾರೆ. ಚಿಂಟು ಈಗ ಒತ್ತುತ್ತಾ ಇದ್ದಾನೆ. ಹೇಗ್ ಒತ್ತುತ್ತಾ ಇದ್ದಾನೆ ಅಂತ ನೋಡಿ ನೀವು. ಎಲ್ಲ ತುತ್ತ ಮಾಡಿ ಹಾಕಿದ್ಯಾ? ಅದನ್ನ ಈ ಕಡೆ ಸೈಡಿಗೆ ಹೇಳ್ಕೊ, ಈ ಕಡೆಗೆ ಹೇಳ್ಕೊ. ಅದ್ ನಂಗೆ ಗೊತ್ತಾ ಸೈಡಿಗೆ ಬರುತ್ತೆ ಅಂತ. ತಲೆ ಇಲ್ದಾನೆ ಮಾಡಿರ್ತೀನಿ ಅನ್ಕೊಂಡೆ. ತಲೆ ಇರುತ್ರೆ ತಾನೆ. ಈಗ ನೀನ್ ಹೆಂಗೆ ಮಾಡ್ತೀಯ ಅನ್ನೋದು ಡಿಪೆಂಡ್ ಆಗತ್ತೆ. ನಿನ್ನ ಕೆಲ್ಸಕ್ಕೆ ಇಟ್ಕೋಬೇಕೋ ಬ್ಯಾಡ್ವೋ ನೋಡು. ಅದ್ ಬಡ್ ಅನ್ನಿಸ್ತೆ. ಏನ್ ಬಡ್ ಅನ್ಸದ್ನಮ್ಮ? ಸುಮ್ನಿರು ನೀನು. ನಾನ್ ಮಾಡ್ಬೇಕಾದ್ರೆ ಹೆಚ್ಚಿಗೆ ಮಾತು ಬೇಡ. ಗೈಸ್ ನೋಡಿ, ಕರ್ಜಿಕಾಯಿ ಈ ರೀತಿ ನಾವು ಒತ್ಕೊಂಡು ಇಟ್ಕೊಂಡು ಆಮೇಲೆ ಬೇಯಿಸೋದು. ಎಷ್ಟು ಮುದ್ದ ಕಾಣ್ತಾ ಇದಾವೆ ಅಲ್ಲ? ಸೋ ಕ್ಯೂಟ್. ಅದು ತಿನ್ನಕ್ಕೆ ಇರಲ್ವಲ್ಲ ನೀನು. ಗೈಸ್ ನೋಡಿ, ಇಷ್ಟೆಲ್ಲ ಮಾಡಿದ್ದೀವಿ. ಇಷ್ಟೇ ಅಲ್ಲ, ಇನ್ನೂ ತುಂಬ ಮಾಡೋದಿದೆ. ಇದು ಸ್ಟಾರ್ಟಿಂಗ್ ಸ್ಟೇಜ್. ಇದಿನ್ನೂ ಸ್ಟಾರ್ಟಿಂಗ್ ಸ್ಟೇಜು. ಸೊ ಇವಾಗ ಇದನ್ನು ನಾವು ಕರಿಯೋಕ್ಕೆ ಹಾಕಬೇಕು. ಬನ್ನಿ ಬೇಗ ಬೇಗ ಮಾಡೋಣ. ಇವಾಗ ತಿಂಡಿ ಮಾಡ್ತಾ ಮಾಡ್ತಾ ನಾವೀಗ ತಿಂಡಿನ ತಿನ್ನೋಣ. ಸ್ನ್ಯಾಕ್ಸ್ ಟೈಮ್. ಲೈಟರ್ ಕೊಡಿ. ಕವರ್ ಹಿಡ್ಕೊಳಕ್ ಸಾಯ್ತಾರೆ, ಜಗಳ ಆಡ್ತಾರ ರೋಡಲ್ಲೇ. ನಿಂದಿಟ್ಕೊಂಡ್ರ ನಾನು ಅದಕ್ಕೆ ಕೇಳಕ್ಕೆ ಹೋಗಿಲ್ಲ. ಬೇಕಾರ್ ಹಿಡ್ಕೊಳ್ಳಿ, ಸಾಕಾರ ಬುಡಿ ಅಂದೆ. ಬೇಕಾರ್ ಕೊಡಿ, ಸಾಕಾರ ಬುಡಿ, ಇಲ್ಲ ಅಂದ್ರೆ ಹೋಯ್ತಿಲ್ಲ ಅಂದೆ. ನಾನು ಸ್ಕೂಟ್ರ, ನಾನು ನನ್ನ ಫ್ರೆಂಡ್ ಬಂದ್ವಿ. ತ್ರಿಬಲ್ ಕೂರಿಸ್ಕೊ. ನಾನು ಆಗಲ್ಲ ಅಷ್ಟೇ. ಚಿಕ್ಕನು ಅಂತ ಹೇಳಕ್ಕಲ್ಲ. ನಮ್ಮ ಮನೇಲಿ ಬೈತಾರೆ. ಆಮೇಲೆ ಬ್ಯಾಲೆನ್ಸ್ ಆಗಲ್ಲ. ಇದು ಹಳೆ ಗಾಡಿ. ಯಾರು ನೋಡ್ತಾರೆ ಅಂತಾರೆ. ಗೈಸ್, ನಮ್ಮಪ್ಪ ಟೀ ತಂದ್ಕೊಟ್ರು. ಟೀ ಯಾರೋ ಒಬ್ರು ಅಪ್ಪಾಜಿ ಟೀನೇ ಕುಡಿಯಲ್ಲ ಅಂದಿದ್ರು. ಏನಕ್ಕೆ? ಸ್ವಲ್ಪ ಬರುತ್ತೆ. ಅಮ್ಮ ಕುಡಿಯುತ್ತಾ? ತಾಳಮ್ಮ. ಅಮ್ಮ ಓದ್ಸತಿ ಬಂದಾಗ್ಲೇನೆ. ಹೌದು, ಇಲ್ಲಿ ಬಂದಾಗ ಕುಡಿತೀನೋ. ನೀನ್ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಬಂದ್ರು ಕುಡಿಯೋದು. ಅಲ್ಲೂ ಒಂದೊಂದ್ಸಲ ಕುಡ್ದಿದ್ದೀನಿ. ನಮ್ಮಪ್ಪ ಮಾಡ್ಕೊಟ್ಟಿರೋ ಟೀ. ಅಮ್ಮ ನಾನು ಇನ್ಮೇಲೆ ನಿಮ್ಮ ಅಮ್ಮನು ಕೊಟ್ಟಿತ್ತು ಟೀ ಕುಡೋಳಿ ಕುಡ್ಲಿ. ಅಲ್ಲಿ ಇಟ್ಟಿದ್ದೀನಲ್ಲ. ನಾನು ಇನ್ಮೇಲೆ ಏನದು ನಿಮ್ಮ ಅಮ್ಮನ ಟಿವಿ ನನ್ನ ಟಿವಿ ಹಂಗೈತೆ ಅಂತ ಕೇಳು. ರಜದಲ್ಲಿ ನಾನು ಒಂಚೂರು ಫಾಸ್ಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಾಡು. ಫಾಸ್ಟಿಂಗ್ ಅಂದ್ರೆ ಏನಪ್ಪ? ಅಂದ್ರೆ ಉಪವಾಸ. ಅಂತ ಉಪವಾಸ ಅಲ್ಲ, ರಾತ್ರಿ 8 ಗಂಟೆಗೆ ಉಣ್ಣೋದು.
ಅದೇ ಹಂಗೆ 8 ಗಂಟೆಗಲ್ಲ 6 ಗಂಟೆಗೆ ಊಟ ಮಾಡ್ಬೇಕು 7 o'clock. ಏನು ಇಲ್ಲ 8 ಗಂಟೆಗೆ ಉಣ್ಣೋದು, ಆಮೇಲೆ 10 ಗಂಟೆಗೆ ಬೇರೆ ಏನಾದ್ರು ತಿನ್ಬೇಕು. ಅಲ್ಲಿ ತನಕ ಏನೂ ಇಲ್ಲ, ಹಂಗೆ. ಏನು ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಬೇಜಾನ ಉಪವಾಸ ಅಲ್ಲ, ಹಂಗೆ ಅದು ಅದೇನೋ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾನಂತೆ. ಹೆಂಗೈತು ಬಗ್ಗೆ ಬೆಳಗ್ಗೆ ನೀ ಮಾಡಿದ್ದಲ್ಲ, ಇನ್ನೊಂದು ಸಕ್ಕರೆ ಹಾಕ್ಬೇಕಾಯ್ತು. ನಿಂದಕ್ಕೆ ಸ್ವಲ್ಪ ಕಡಿಮೆ, ನಂದ್ರೂ ಯೋಚನೆ ಆಗ್ತೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಗೈತಿ. ಗೈಸ್ ನೋಡಿ ಕರ್ಜಿಕಾಯಿ ರೆಡಿ. ಒಂದು ತಿಂದ್ರೆ ಒಂದು ಬಿಡ್ತಾಳಂಗೆ ಅವಳು ಕೊರಟಾಗ ಅವಳು ಒಂದೇ ಸಮ ಬೇಸಮ್ಮ. ಯಾಕೆ ಕೆಂಪಾಗ ಹೋಗ. ಕರ್ಜಿಕಾಯಿ ಹಂಗಿರ್ಲಿ ಏನಾಯ್ತು. ನಿಧಾನ ಇರ್ಲಿ, ಜಾಸ್ತಿ ಉರಿ ಬೇಡ. ಇವು ನಿಧಾನಕ್ಕೆ ಬೇಯ್ಬೇಕ. ಹಿಂಗಿರ್ತಾವಲ್ಲ, ಹಿಂಗಾಯ್ತವೆ ಹಂಗೆ ಹಾಳಾಯ್ತವೆ. ಹೋಗ ಇಬ್ಬರು ತೊಂದ್ರೆ ಆಯ್ತುಲ್ಲ. 5 ರೂಪಾಯಿ ಮ್ಯಾಕ್ಸಿಮಮ್ 15 ರೂಪಾಯಿ ಇದು. ಗೊತ್ತಿಲ್ಲಪ್ಪ ಎಷ್ಟು ಅಂತ. ಇದು ಬೆಳೆ ಸಾಕಲ್ಲೇ ತಂದಿದೆ. ಇವಾಗ ಚಿರೋಟಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಚಿರೋಟಿನ ಇದೇ ರೀತಿ ಮಾಡಿಕೊಂಡು ಚಪಾತಿ ಥರ ಲಟ್ಸಿ, ನಾವು ರೌಂಡ್ಗೆ ಏನು ಮಾಡೋದಿಲ್ಲ, ಅದನ್ನು ದೊಡ್ಡದಾಗಿ ಮಾಡಿ ಅದನ್ನು ಕಟ್ ಮಾಡಿಬಿಟ್ಟು ಮಾಡ್ತೀವಿ. ಬಿಕಾಸ್ ನಮ್ಗೆ ಅದೇ ಇಷ್ಟ, ಮತ್ತು ಬೇಗ ಆಗುತ್ತೆ, ಪ್ರಾಸೆಸ್ ಈಸಿ ಆಗುತ್ತೆ. ರೌಂಡಿಗೆ ಮಾಡ್ಕೊಂಡು ಒಂದೊಂದೇ ಒತ್ತಬೇಕು ಅಂದರೆ ಕೈಯೆಲ್ಲ ನೋವು ಬರುತ್ತೆ. ಸೊ ಬನ್ನಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಈ ರೀತಿಯಾಗಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಕಟ್ ಮಾಡಿಬಿಡೋದು. ಯಾವುದು ಬೇಕಾದರೂ ಶೇಪ್ ಆಗ್ಬೋದು, ಇಂಥದ್ದೇ ಶೇಪ್ ಅಂತ ಏನಿಲ್ಲ. ಬಟ್ ಇದಕ್ಕೆ ಆಮೇಲೆ ನೋಡಿ ಸಕ್ಕರೆ ಪುಡಿ ಎಲ್ಲ ಮಾಡ್ಕೊಂಡಿದ್ದೀವಿ ಅಲ್ಲ, ಇದನ್ನು ಸ್ಪ್ರಿಂಕಲ್ ಮಾಡೋದು ಸಖತ್ತಾಗಿರುತ್ತೆ. ಗೈಸ್ ನೋಡಿ, ಈ ರೀತಿಯಾಗಿ ನಾವು ಚಿರೋಟಿ ಮಾಡೋದು. ಸೊ ನಮ್ಮ ಚಿಂಟುನೇ ಇನ್ಚಾರ್ಜ್ ಇದಕ್ಕೆ ಈ ಸಲ ಹಬ್ಬದ ಡಿಪಾರ್ಟ್ಮೆಂಟಿಗೆ. ಸೆಪ್ರೇಟ್ ದೂರ ಮಾಡ್ಕೊಳಮ್ಮ, ಅರ್ಧಂಬರ್ಧ ಒಂದ್ರ ಮೇಲೆ ಒಂದಾಗಿರ್ತವೆ. ಒಂದ್ಸಲ ಎಲ್ಲ ಒಂದು ಹಾಕ್ಕೊಂಡು ಆಮೇಲೆ ಎಲ್ಲದು ಮಗ್ಚ್ ಹಾಕ್ಕೊಂಡು ಆಮೇಲೆ ಹಾಕ್ಬೇಕು. ಗೈಸ್ ಇವತ್ತಿನ ಕೊನೆ ಹಂತದಲ್ಲಿದ್ದೀವಿ. ಎಲ್ರೂ ಏನದು ರಭಸವಾಗಿ ಕೆಲಸನ ಮಾಡ್ತಾ ಇದ್ದಾರೆ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೇನೆ ಪ್ರತಿಯೊಬ್ಬರು ಸಹ ಕಾರ್ಯನಿರತರಾಗಿದ್ದಾರೆ. ನನ್ನನ್ನು ಸೇರಿ ನನ್ನ ಕೈ ಫುಲ್ ಫ್ರ್ಯಾಕ್ಚರ್ ಆಗೋಗಿದೆ. ಮಾಡಿ ಬೆನ್ನು ಮೂಳೆ ಎಲ್ಲ ಮುರಿದೋಗಿರೋ ಥರ ಫೀಲ್ ಆಗ್ತಾ ಇದೆ. ನಾನಿನ್ನ 2 ದಿನ ಬೆಡ್ ರೆಸ್ಟ್ ಫುಲ್ ವ್ಲಾಗ್ ಮಾಡ್ಕೊಂಡು ಮಿಂಚ್ತಾ ಅಷ್ಟೇ. ನಂದಿನೇನು ಕೆಲಸ ಇಲ್ಲ ಗೈಸ್, ನಾನು ಬಂದು ಕೆಲಸ ಮುಗೀತು. ನನ್ನ ಆಬ್ಸೆನ್ಸ್ ಅಂತ ಅಂದ್ಕೊಂಡು ಇವರು ಇನ್ನು ಮುಂದಿನ ಕೆಲಸಗಳನ್ನು ಮಾಡ್ಕೋಬೇಕಾಗಿ ವಿನಂತಿ. ಗೊತ್ತಾಯ್ತಲ್ಲ, ನಾನಿಲ್ಲ ಅಂದ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಇದು ನಮ್ಮ ಚಿಂಟುದು ಫೇವ್ರೆಟ್ ಸ್ವೀಟು ಚಿರೋಟಿ. ನೋಡಿ ಹಂಗೆ ತಿಂತಾನೆ, ಬಾಯ್ಗೆ ಹಾಕತ್ತಾನೆ, ಮಾಡ್ತಾ ಇರ್ತಾನೆ ಅಷ್ಟೇ. ಹಂಗೆ ಸಖತ್ತಾಗಿದೆಯಂತೆ, ಕರ್ಗೋಗ್ತಾ ಇದೆಯಂತೆ. ಇದು 2 ಸ್ಟೇಜ್ನಲ್ಲಿ ಇದು ಫೈನಲ್ ಲುಕ್ ತಗೋತಾ ಇದೆ. ಫಸ್ಟ್ ಸ್ಟೇಜು ನಮ್ಮ ಅಪ್ಪ ಮಾಡ್ತಾ ಇದ್ದಾರೆ, ಸೆಕೆಂಡ್ ಸ್ಟೇಜು ಅದಕ್ಕೆ ಫೈನಲ್ ಫಿನಿಶಿಂಗ್ ಟಚ್ ನಮ್ಮ ಚಿಂಟು ಕೊಡ್ತಾ ಇದ್ದಾನೆ. ಸೊ ನಮ್ಮ ಅಪ್ಪ ಮಾಡೋದ್ರಲ್ಲಿ ಸ್ವಲ್ಪ ಡ್ಯಾಮೇಜ್ ಕಂಟೆಂಟ್ಸ್ ಇದೆ, ಒಂದೊಂದು ಕಡೆಗೆ ಹಾಗೆ ಇರೋದಿಲ್ಲ ಶುಗರ್ ಕಂಟೆಂಟು. ಹಾಗಾಗಿ ಅದನ್ನೆಲ್ಲ ಚಿಂಟು ಫೈನಲೈಸ್ ಮಾಡಿ ಅವನು ಒಂದು ಡಬ್ಬಿಗೆ, ಆ ಬಕೆಟುಗೆ ಟಬ್ಬಿಗೆ ತುಂಬ್ತಾ ಇದ್ದಾನೆ. ಸೊ ಇದು ನಮ್ಮ ಕಾರ್ಯಾಚರಣೆಯ ಪ್ರಾಸೆಸ್. ಅದ್ ಮೆತ್ತಗಾಗೋದು ಇದು ಮಾಡಿದ್ಮೇಲೆ ಅಲ್ವಮ್ಮ, ಅದನ್ನ ತುಂಬಾ ಕ್ರಿಸ್ಪ್ ಅನ್ಸುತ್ತೆ. ಹಾ ನೋಡಿ, ಹಾ ಬಿಸಿದನ್ನ ಬಾಯಿಗೆ ಹಾಕೋತಾ ಇದ್ದಾನೆ. ಸಾಫ್ಟ್ ಆಗಿದೆ. ಈಗ ಅದು ಡ್ರೈ ಆದ್ಮೇಲೆ ಏನದು ತುಂಬಾ ಖಚುಮ್ ಅನ್ನತ್ತೆ. ಆರಿರೋ ತಿನ್ನೋಲೆ, ಬಿಸಿ ತಿನ್ನೋದೇ ಇನ್ನೊಂಥರ ಮಜಾ. ತಿನ್ನು 4 ಜನನೂ ಸಹ ಎಡಬಿಡದೆ ಕೆಲಸ ಮಾಡಿದ್ದೀವಿ 2 ಡೇಸಿಂದ.
ತಿಂಡಿ ಎಲ್ಲ ಮಾಡಾಯ್ತು. ಇವಾಗ ಮತ್ತೆ ಮರಳಿ ಗೂಡಿಗೆ ಅನ್ನೋ ಥರ ಸ್ಟವ್ ಅದ್ರ ಜಾಗ ಸೇರ್ಕೋತಾ ಇದೆ. ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ ಕಂಟಿನ್ಯೂಟಿಲಿ ತಿಂಡಿ ಮಾಡಿ 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 ಮಾಡಿ. ಸೊ ನಾವೀಗ ರೆಸ್ಟ್ ಮಾಡ್ತೀವಿ. ಇವತ್ತಿನ ಈ ತಿಂಡಿ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರೆಲ್ಲ ಹೊಸಬ್ರು ಇದ್ದೀರಾ ಅವ್ರುಗಳು, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.